ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಎಲ್ಲರೂ ಗಾಡಿ ಹತ್ಕ ಬಂದಿದೆ ಕನಕಪುರ ರೋಡ್ ಅಲ್ಲಿ ಇರೋ ದಿ ಒಡಿಸಿ ರಿಟ್ರೀಟ್ ಗೆ. ಈ ರೆಸಾರ್ಟ್ ಗೆ ನಾವು 3ನೇ ಸಲ ಬರ್ತಿರೋದು. ಯಾಕಂದ್ರೆ ಈ ಜಾಗಕ್ಕೆ ಬಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಂಟ್ರಿ ಆಗಿ ವೆಲ್ಕಮ್ ಡ್ರಿಂಕ್ ಕೊಡ್ದು ಗೇಮ್ಸ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರತಿಯೊಂದು ಗೇಮ್ಸ್ ಗಳು ಸಕ್ಕತ್ತಾಗಿತ್ತು. ಅದರಲ್ಲೂ ಹೋದ್ ಸಲಕ್ಕಿಂತ ಈ ಸಲ ಇನ್ನ ಎಕ್ಸ್ಟ್ರಾ ಗೇಮ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಅದಂತೂ ಮಸ್ತ್. ನಾವಂತೂ ಒಂದು ಬಿಡದೆ ಪ್ರತಿಯೊಂದು ಗೇಮ್ಸ್ ಅನ್ನು ಆಟ ಆಡಿದ್ವಿ. ನನಗೆ ಫ್ಲೈಯಿಂಗ್ ಫಾಕ್ಸ್ ಮತ್ತೆ ಜಿಪ್ ಲೈನ್ ಅಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡ್ತು. ಎಲ್ಲ ಗೇಮ್ಸ್ ಆಟ ಆಡಿ ಮುಗಿಸೋ ಅಷ್ಟರಲ್ಲಿ ನನ್ನ ತಂಗಿ ರಾಕೆಟ್ ಎಜೆಕ್ಟರ್ ನ ಆಟ ಆಡಿದ್ಲು. ಅದು ಹೆಂಗಿತ್ತು ಅಂತ ನೀವೇ ನೋಡಿ. ನನ್ನ ತಂಗಿ ಆಡೋದನ್ನ ನಮ್ಮ ಅಮ್ಮ ನೋಡಿ ಸಿಕ್ಕಾಪಟ್ಟೆ ಭಯಪಟ್ರು. ಅಷ್ಟರಲ್ಲಿ ನಮಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ವೆಜ್ ನಾನ್ ವೆಜ್ ಅನ್ಲಿಮಿಟೆಡ್ ಆಗಿತ್ತು. ಸರಿಯಾಗಿ ಬಾರ್ಸಕುದ್ವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಊಟ ಮುಗಿಯೋಷ್ಟರಲ್ಲಿ ರೈನ್ ಡ್ಯಾನ್ಸ್ ಶುರುವಾಗಿತ್ತು. ಸರಿಯಾಗಿ ಡ್ಯಾನ್ಸ್ ಮಾಡಿ ನೆಕ್ಸ್ಟ್ ಜಂಪ್ ಆಗಿದೆ ವೇವ್ ಪೂಲ್ ಗೆ. ನನಗೆ ವೇವ್ ಪೂಲ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ವೇವ್ ಪೂಲ್ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಸಂಜೆ ಸ್ನಾಕ್ಸ್ ನ ತಗೊಂಡು ನೈಟ್ ಫೈರ್ ಕ್ಯಾಂಪ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೈಟ್ ಊಟ ಮುಗಿಸ್ಕೊಂಡು ಮೊದಲನೇ ದಿನ ಮುಗಿಸಿದ್ವಿ. ಎರಡನೇ ದಿನ ಬೆಳಗ್ಗೆ ವಾಕಿಂಗ್ ಮಾಡ್ಕೊಂಡು ನನ್ನ ಬೇಬಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ಬ್ರೇಕ್ಫಾಸ್ಟ್ ನ ತಿನ್ಕೊಂಡು ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೊರಟ್ವಿ. ನನ್ನ ಬೇಬಿ ಫಸ್ಟ್ ಹೇಳ್ತೀನಿ ಟೈಮ್ ಹೋಗಿದೆ ಗೊತ್ತಾಗಲ್ಲ. ನಿಮ್ಗೂ ಈ ರೆಸಾರ್ಟ್ ಗೆ ಬರ್ಬೇಕು ಅಂದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಟಾಟಾ ಬೈ ಬೈ.